ಶಾಸಕ ಕೆ ಷಡಕ್ಷರಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತಿಪ್ಟೂರು ಶಾಸಕ ಕೆ ಷಡಕ್ಷರಿ ಅವರು ದೆಹಲಿಗೆ ಹೋಗಿದ್ರು. ತನಗೂ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ವರಿಷ್ಠರ ಮುಂದೆ ತಮ್ಮ ಡಿಮ್ಯಾಂಡ್ ಅನ್ನ ಇಡೋದಕ್ಕೆ ಹೋಗಿದ್ರು. ದೆಹಲಿಯಲ್ಲಿ ಇದ್ರು. ಆದ್ರೆ ದಿಢೀರಂತ ಅನಾರೋಗ್ಯ ಸಮಸ್ಯೆ ಅವರನ್ನ ಕಾಡಿದೆ. ಉಸಿರಾಟದ ಸಮಸ್ಯೆಯಿಂದ ದೆಹಲಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಚಿವ ಸ್ಥಾನದ ಲಾಭಿಗೋಸ್ಕರ ದೆಹಲಿಗೆ ತೆರಳಿದ್ರು. ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ತೀವ್ರ ಅನಾರೋಗ್ಯ ಉಂಟಾಗಿದೆ. ನೋಡಿ, ಸಿಎಂ ಪರಮೇಶ್ವರ್ ಹಾಗೆಯೇ ಎಂಎಲ್ಸಿ ರಾಜೇಂದ್ರ ಅವರು ಷಡಕ್ಷರಿ ಅವರನ್ನ ಆರೈಕೆ ಮಾಡ್ತಿದ್ದಾರೆ. ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ದೆಹಲಿಯ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಷಡಕ್ಷರಿ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ. ಆದ್ರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಒಂದು ಕಡೆ ಮೊದಲ ಪಟ್ಟಿಯಲ್ಲಿ ಹಿರಿಯರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಖ್ಯಾತೆ ನಡೀತಾ ಇದೆ. ಖಾತೆ ವಿಷಯವಾಗಿನೂ ಕೂಡ ದೆಹಲಿಯಲ್ಲಿ ಸಾಕಷ್ಟು ಜನ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎರಡನೇ ಪಟ್ಟಿಯಲ್ಲಿ ತಮಗೂ ಸಚಿವ ಸ್ಥಾನ ಬೇಕು, ತಮ್ಮ ಹೆಸರನ್ನ ಪ್ರಕಟಿಸಿ ಅಂತ ಕೇಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ದೆಹಲಿಗೆ ಹೋಗಿದ್ದಾರೆ. ಅದರಲ್ಲಿ ತಿಪ್ಟೂರಿನ ಕೆ ಷಡಕ್ಷರಿ ಅವರು ಕೂಡ ಒಬ್ರು. ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿದ್ರು. ಆದ್ರೆ ಇದ್ದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆ ಅವರಿಗೆ ಕಾಡ್ತಾ ಇದೆ. ಉಸಿರಾಟ ಸಮಸ್ಯೆ ಆಗಿದೆ. ಇಮಿಡಿಯೇಟ್ ಆಗಿ ಪರಮೇಶ್ವರ್ ಅವರು ಹಾಗೆಯೇ ರಾಜೇಂದ್ರ ಅವರು ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಆದರೆ ಅವರ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ದೆಹಲಿಯ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಷಡಕ್ಷರಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಸಚಿವ ಸ್ಥಾನದ ಲಾಬಿಗೋಸ್ಕರ ದೆಹಲಿಗೆ ಹೋಗಿದ್ರು. ಆದರೆ ದಿಢೀರಂತ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ಏನಾಗಿದೆ, ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಏನಿದೆ ಅನ್ನೋ ಕುರಿತಂತೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಲಾಭಿ ಮಾಡೋದಕ್ಕೆ ಸಾಕಷ್ಟು ಜನ ಹೋಗಿದ್ದಾರೆ. ಅದರಲ್ಲಿ ತಿಪ್ಟೂರಿನ ಶಾಸಕರು ಒಬ್ರು. ಆದ್ರೆ ಆರೋಗ್ಯ ಸಮಸ್ಯೆ ಅವ್ರನ್ನ ಕಾಡ್ತಾ ಇದೆ. ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಏನಾಗಿದೆಯಂತೆ? ಆಕ್ಚುಲ್ ಆಗಿ ಏನ್ ಸಮಸ್ಯೆ ಆಗಿದೆಯಂತೆ ಪಟೇಲ್? ಶರ್ಮಿತಾ ಶೆಟ್ಟಿ, ತುಮಕೂರು ಜಿಲ್ಲೆಯ ತಿಪ್ಟೂರಿನ ಹಿರಿಯ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಕೆ ಷಡಕ್ಷರಿ ಅವರು ಎಲ್ಲೊಂದು ಕಡೆ ಎರಡನೇ ಹಂತದ ಅಂದರೆ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಮಂತ್ರಿ ಸ್ಥಾನವನ್ನು ಕೊಡಬೇಕು, ವೀರಶೈವ ಲಿಂಗಾಯತ ಕೋಟದಡಿ ಕೊಡಬೇಕು ಮತ್ತು ಹಿರಿಯ ಶಾಸಕ ಆಗಿದ್ದ ಕಾರಣಕ್ಕಾಗಿ ಮತ್ತು ಇದು ನನ್ನ ಕೊನೆಯ ಚುನಾವಣೆಯ ಕಾರಣಕ್ಕೆ ನನಗೆ ಕೊಡಬೇಕಂತೇಳಿ ದೆಹಲಿಯಲ್ಲಿ ಜಾಂಡ ಹೊಡಿದ್ರು. ಇಂಥ ಸಂದರ್ಭದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ದೆಹಲಿಯ ವಾತಾವರಣಕ್ಕೆ ಅವರ ಬಾಡಿ ಸ್ಪಂದನೆ ಕೊಡದೆ ಉಸಿರಾಟದ ಸಮಸ್ಯೆ ಆಗಿದೆ. ಉಸಿರಾಟದ ಸಮಸ್ಯೆ ನಂತರ ಕೂಡಲೇ ಅವರು ತೀವ್ರ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಾದ ನಂತರ ಅಲ್ಲಿ ಡಿ.ಸಿ.ಎಂ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆ ಎನ್ ರಾಜೇಂದ್ರ ಅವರ ಪುತ್ರ ಕೆ.ಆರ್. ರಾಜೇಂದ್ರ ಅವರು ಕೂಡಲೇ ಅವ್ರನ್ನ ಅಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಅವರ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು, ತೀವ್ರತರವಾದ ಉಸಿರಾಟದ ತೊಂದರೆಯನ್ನು ಅನುಭವಿಸಿರ್ತಕ್ಕಂಥದ್ದು ಮತ್ತು ಬ್ರೈನ್ ಹ್ಯಾಮರೇಜ್ ಆಗಿದೆ ಎಂಬ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಿರ್ತಕ್ಕಂಥದ್ದು. ಸದ್ಯ ಅವರು ಎಲ್ಲೊಂದು ಕಡೆ ಅವರನ್ನು ICUನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿರ್ತಕ್ಕಂಥದ್ದು. ತೀವ್ರತರವಾಗಿ ಅವರು ಗಂಭೀರವಾದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಸದ್ಯ ಎಲ್ಲೊಂದು ಕಡೆ ಸಚಿವ ಸ್ಥಾನವನ್ನು ಪಡೆಯಲು ಹೋದಂಥ ಕೆ ಷಡಕ್ಷರಿಗೆ ದಿಢೀರ್ನೇ ಆರೋಗ್ಯದ ದೊಡ್ಡ ವ್ಯತ್ಯಾಗಿರ್ತಕ್ಕಂಥದ್ದು. ಈ ಹಿಂದೆ ಕೆಲ ವರ್ಷಗಳ ಹಿಂದೆ ಕೂಡ ಅವರಿಗೆ ಹೃದಯಾಘಾತ ಕೂಡ ಆಗಿತ್ತು ಅಂತ ಹೇಳಲಾಗ್ತದೆ. ಈ ಸಂಬಂಧ ಸ್ಟಂಟನ್ನು ಕೂಡ ಅಳವಡಿಸಲಾಗಿತ್ತು ಅಂತ ಹೇಳಲಾಗ್ತದೆ ಮತ್ತು ವಯೋಸಹಜ ಕಾಯಿಲೆಗಳಾಗಿರ್ತಕ್ಕಂಥ BP ಮತ್ತು ಶುಗರ್ ಕೂಡ ಅವರಿಗೆ ಇತ್ತು ಅಂತ ಹೇಳಲಾಗ್ತದೆ. ಇಂಥ ಸಂದರ್ಭದಲ್ಲಿ ದೆಹಲಿಯ ವಾತಾವರಣಕ್ಕೆ ಮತ್ತು ಒಗ್ಗಿಕೊಳ್ಳಲಾಗದೆ ಅವರಿಗೆ ಉಸಿರಾಟದ ತೊಂದರೆ ಆಗಿದೆ. ಉಸಿರಾಟದ ತೊಂದರೆ ಆದ ತಕ್ಷಣ ಅವರ ಮೆದುಳಿಗೆ ಎಲ್ಲೊಂದು ಕಡೆ ಆಮ್ಲಜನಕದ ಕೊರತೆ ಉಂಟಾಗಿದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಬ್ರೈನ್ ಹ್ಯಾಮರೇಜ್ ಆಗಿದೆ ಅಂತ ಹೇಳಲಾಗ್ತದೆ. ಸದ್ಯ ಇದೀಗ ಅಲ್ಲಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥದ್ದು. ಸ್ಥಳದಲ್ಲಿ ಇದೀಗ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆ ಎನ್ ರಾಜೇಂದ್ರ ಅವರ ಪುತ್ರ ಕೆ.ಆರ್. ರಾಜೇಂದ್ರ ಕೂಡ ಉಪಸ್ಥಿತಿ ಇರತಕ್ಕಂಥದ್ದು. ಅವರ ಆರೋಗ್ಯ ಸ್ಥಿತಿ ಸದ್ಯದ ಮಾಹಿತಿಯ ಪ್ರಕಾರ ಗಂಭೀರವಾಗಿದೆ ಅಂತೇಳಿ ಆಗಿದೆ ಅಂತ ಹೇಳಿ ಆಸ್ಪತ್ರೆ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಷಡಕ್ಷರಿ ಅವರು. ನೀವು ಹೇಳ್ದಂಗೆ ಈ ಹಿಂದೆನೂ ಸಾಕಷ್ಟು ಆರೋಗ್ಯ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆ ಅವ್ರಿಗಿತ್ತು. ದೆಹಲಿ ವಾತಾವರಣ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂಥರ ಒಂದು ಎಫೆಕ್ಟ್ ಅನ್ನ ಬೀರಿದೆ ಆರೋಗ್ಯದ ಮೇಲೆ ಅಂತೇಳಿ. ಅಂದ್ರೆ ಈ ಬೆಳವಣಿಗೆಗಳು ಸದ್ಯಕ್ಕೇನು ರಾಜಕೀಯ ಲಾಭಿ ಮಾಡ್ತಾ ಇದ್ರು, ಅದ್ರ ಮೇಲೆ ಹೆಂಗ್ ಪರಿಣಾಮ ಬೀರಿದೆ ಪಟೇಲ್? ಇದನ್ನು ರಾಜಕೀಯ ಲಾಭಿ ಅನ್ನೋಕ್ಕಿಂತಲೂ ಅವರು ನಾನು ಹಿರಿಯ ಶಾಸಕರಿದ್ದೇನೆ, ನನಗೆ ಅವಕಾಶವನ್ನು ಕೊಡಿ ಅಂತೇಳಿ ಅವರು ಬೇಡಿಕೆಯನ್ನು ಇಟ್ಟಿದ್ದರು. ಮತ್ತು ತುಮಕೂರಿಗೆ ಹೆಚ್ಚುವರಿ ಸ್ಥಾನವನ್ನು ಕೊಡಬೇಕು. ಈಗಾಗಲೇ ಡಿ.ಸಿ.ಎಂ ಪರಮೇಶ್ವರ್ ಕೊಟ್ಟಿದ್ರು ಕೂಡ ತುಮಕೂರಿಗೆ ಇನ್ನೊಂದು ಸ್ಥಾನ ಕೊಡಬೇಕಂತೇಳಿ ಬೇಡಿಕೆಯನ್ನು ಇಟ್ಟಿದ್ದರು. ಮತ್ತು ವೀರಶೈವ ಲಿಂಗಾಯತ ಕೋಟದಲ್ಲಿ ನನಗೆ ಕೂಡ ಅವಕಾಶವನ್ನು ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದರು. ಮತ್ತು ಈ ಹಿಂದೆ ಸಂಪುಟ ಪುನರ್ರಚನೆ ಅಂದರೆ ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯವರು ಕೂಡ ಬೇಡಿಕೆ ಇಟ್ಟಿದ್ದರು. ಸಿದ್ದರಾಮಯ್ಯ ಕೂಡ ಅವರಿಗೆ ಒಂದು ಕಡೆ ಪಾಸಿಟಿವ್ ಆಗಿ ಅವರಿಗೆ ರೆಸ್ಪಾನ್ಸ್ ಮಾಡಿದರು ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ
ಅಂತಿಮವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದು ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಭೇಟಿಯಾಗಿ ತಮ್ಮ ಮನವಿಯನ್ನು ಮಾಡಿಕೊಳ್ಳುವ ಸಂಬಂಧ ದೆಹಲಿಯಲ್ಲೇ ಅವರು ಇದ್ದರು. ಕಳೆದ 2 ದಿನಗಳಿಂದ ದೆಹಲಿ ಇದ್ದಂಥ ಷಡಕ್ಷರಿ ಅವರಿಗೆ ದಿಢೀರ್ನೇ ಉಸಿರಾಟದ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅತ್ಯಾಪ್ತರಾಗಿರ್ತಕ್ಕಂಥ ಕೆ ಷಡಕ್ಷರಿ ಅವರು ಎಲ್ಲೊಂದು ಕಡೆ ಅವರಿಗೆ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಮತ್ತು ಉಸಿರಾಟ ತೊಂದರೆ ಅಂತ ಕೂಡಲೇ ಮಾಹಿತಿ ಪಡೆದ ತಕ್ಷಣ ಸ್ವತಃ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು KN ರಾಜೇಂದ್ರ ಅವರ ಪುತ್ರ MLC ಆಗಿರ್ತಕ್ಕಂಥ KR ರಾಜೇಂದ್ರ ಅವರು ದಿಢೀರ್ನೆ ಅಲ್ಲೇ ಇರ್ತಕ್ಕಂಥ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಇದೀಗ ICUನಲ್ಲಿ ಚಿಕಿತ್ಸೆ ಕೊಡ್ತಿರ್ತಕ್ಕಂಥದ್ದು. ಸದ್ಯ ಅವರ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಪಟೇಲ್.